ಪ್ರೀತಿಯ ಗೆಳೆಯರೆ, ನಾನು ಪ್ರೊಫೆಸರ್ ಡಾಕ್ಟರ್ ವಿ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್, ತುಮಕೂರಿಂದ ಆಗ್ನೋವಲ್ಕೆ ಆರ್ಥೋ ಸೆಂಟರ್ ಅಂತ. ಇವತ್ತೊಂದು ಬಹಳ ಮುಖ್ಯವಾದ ವಿಷಯನ ಮಾತಾಡಕ್ಕೆ ಹೋಗ್ತೇನೆ. ಏನಪ್ಪ ಅಂತಂದ್ರೆ ಮಂಡಿ ನೋವು. ಮಂಡಿ ನೋವು ಅಂತಂದ್ರೆ ನಿಮ್ಗೆಲ್ಲ ಕೇಳೇ ಇರ್ತೀರ. ಮಂಡಿ ನೋವು, ಬೆನ್ನು ನೋವು, ಮೈಕೈ ನೋವು, ಅದರಲ್ಲೂ ಎಸ್ಪೆಷಲಿ ಮಂಡಿ ನೋವು ಬಹಳನೇ ಕಾಮನ್. ಮಂಡಿ ನೋವು ಸಾಧಾರಣ ಒಂದು 60-65 ವರ್ಷ ವಯಸ್ಸಾದಂಥವ್ರಿಗೆ ಬಹಳ ಜನಕ್ಕೆ ಬಂದೇ ಬರುತ್ತೆ ಅಲ್ವಾ. ಸೊ ಈ ಮಂಡಿ ನೋವು ಯಾಕೆ ಬರುತ್ತೆ, ಏನು, ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಮಂಡಿ ನೋವು ಸಾಧಾರಣ ಇದರಲ್ಲಿ 2 ಥರ ಇದೆ, ಪ್ರೈಮರಿ ಅಂಡ್ ಸೆಕೆಂಡರಿ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಪ್ರೈಮರಿ ಅಂದ್ರೆ ವಯಸ್ಸಾಗ್ತಾ ಬರೋದು, ಸೆಕೆಂಡರಿ ಅಂದ್ರೆ ಸೆಕೆಂಡರಿ ಟು ಸಮ್ ಅದರ್ ಡಿಸೀಸ್, ಸಪೋಸ್ ರುಮಟಾಯ್ಡ್ ಆರ್ಥರೈಟಿಸ್ ಇರುತ್ತೆ, ಅವಾಗ ಸೆವೆತ ಆಗುತ್ತೆ, ಅದಕ್ಕೆ ಬರುವಂಥದ್ದು. ಇಲ್ಲ ಅಂತಂದ್ರೆ ಏನೋ ಏಟ್ ಆಗಿರುತ್ತೆ, ಫ್ರಾಕ್ಚರ್ ಆಗಿರುತ್ತೆ, ಸರ್ಫೇಸ್ ಏನಿದೆಯಲ್ಲ ಸ್ಮೂತ್ ಇರೆಗ್ಯುಲರ್ ಆಗಿರುತ್ತೆ, ಅದರಿಂದ ಬರೋದು ಸೆಕೆಂಡರಿ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಇಸ್ ಪ್ರೈಮರಿ ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ವಯಸ್ಸಾದಾಗ ಮೂಳೆ ಕೀಲು ಸೌತ ಆಗಿ ಬರುವಂಥದ್ದು ಪ್ರೈಮರಿ ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಏಜ್ ಆಗ್ತಾ ಬರುವಂಥದ್ದು ಸೌತ. ಅದನ್ನ ಆಸ್ಟಿಯೋಆರ್ಥರೈಟಿಸ್ ಅಂತ ಇಂಗ್ಲಿಷ್ ಹೇಳ್ತೀವಿ. ಕನ್ನಡದಲ್ಲಿ ಬೇಕಾದ್ರೆ ಮಂಡಿ ಸವೆತ ಅಂತ ಹೇಳ್ಬೋದು. ಸವಿಯೋದಂತ ಜಾಯಿಂಟ್ ಸರ್ಫೇಸ್ ಸವಿದು, ಮೂಳೆ ಸವೆತ ಬೇರೆ, ಮಂಡಿ ಸವೆತ ಬೇರೆ. ನಾನು ಮಂಡಿ ಜಾಯಿಂಟ್ ಸರ್ಫೇಸ್ ಸವೆತದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ನೋಡಿ, ಮಂಡಿ ಸವೆತ ಸಾಧಾರಣ ಏನಾಗುತ್ತೆ ವಯಸ್ಸಾದ ನಂತರ. ಕೆಲವರಿಗೆಲ್ಲ 50 ವರ್ಷಕ್ಕೆ ಚಿಕ್ಕ ವಯಸ್ಸಲ್ಲಿ ಶುರು ಆಗುತ್ತೆ. ಕೆಲವರು ಪ್ರಶ್ನೆ ಕೇಳ್ತಾರೆ, ಏನ್ ಸರ್ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಶುರು ಆಗ್ಬಿಟ್ಟಿದೆಯಲ್ಲ, ನಮ್ಮ ಅಜ್ಜಿ ಇದಾರೆ, ಇನ್ನೂ ಗಟ್ಟಿಯಾಗಿದ್ದಾರೆ, ಅವ್ರಿಗೇನು ಮಂಡಿ ನೋವು ಬಂದಿಲ್ಲ, ನಮ್ಗೆ ಮಾತ್ರ ಚಿಕ್ಕ ವಯಸ್ಸಿಗೆ 40 ವರ್ಷ ಇನ್ನೂ ಆಗಲೇ ಬಂದೆ ಅಂತ ಹೇಳ್ತಾರೆ. ಕೆಲವರು ಚಿಕ್ಕ ವಯಸ್ಸಲ್ಲೂ ಬರ್ಬೋದು, ಸಾಧಾರಣ ವಯಸ್ಸಾದ ನಂತರ ಬರುವಂಥದ್ದು. ಮಲ್ಟಿ ಫ್ಯಾಕ್ಟರ್ಸ್ ಅಂತ, ಒಂದೇ ಫ್ಯಾಕ್ಟರ್ ಅಲ್ಲ. ಕೆಲವರಿಗೆ ವಯಸ್ಸಾದಾಗ ಬರುವಂಥದ್ದು, ಕೆಲವರಿಗೆ ಅವ್ರ ಅಪ್ಪ ಅಮ್ಮಂಗಿದ್ರು ಕೂಡ ಅನುವಂಶೀಯತೆಯಿಂದ ಜೀನ್ಸ್ ಅಂತ ಹೇಳ್ತೀವಲ್ಲ, ಅಪ್ಪ ಅಮ್ಮಂಗೆ ಮಂಡಿ ನೋವಿದ್ರೆ ಮಕ್ಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರಲೇಬೇಕಂತಲ್ಲ, ಬರುವ ಸಂಭವಗಳು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ, ಆಯ್ತಲ್ಲ. ಸೊ ಮಂಡಿ ನೋವು ಏನಾಗುತ್ತೆ ಅಂತಂದ್ರೆ ಗೊತ್ತಲ್ಲ, ಮಂಡಿ ನೋವು ಬರುತ್ತೆ, ಊತ ಬರುತ್ತೆ, ನೋವು ಅಂತ ಹೇಳ್ತಾರೆ, ಓಡಾಡಕ್ಕಾಗಲ್ಲ, ಲಾಂಗ್ ಟರ್ಮ್ ನಿಂತ್ಕೊಳ್ಳೋಕ್ಕಾಗಲ್ಲ, ಚಟುಮಟ ಕೂತ್ಕೊಳ್ಳೋಕ್ಕಾಗಲ್ಲ, ಲೆಟ್ರಿನ್ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ಟೆಪ್ಸ್ ಹತ್ತಕ್ಕೆ ಇಳಿಯಕ್ಕಾಗಲ್ಲ. ADL ಅಂತೀವಿ, ಆಕ್ಟಿವಿಟೀಸ್ ಆಫ್ ಡೈಲಿ ಲೈಫ್ ಅಂದ್ರೆ ಪ್ರತಿದಿನ ಏನು ನಾವು ಓಡಾಟ ಮಾಡ್ತೀವಲ್ಲ, ಆ ಓಡಾಟ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ, ವಾಕಿಂಗ್ ಮಾಡೋಕ್ಕಾಗಲ್ಲ, ಅವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮಂಡಿ ನೋವಿಗೆ ಮೇಯ್ನು ವಯಸ್ಸಾಗ್ತಾ ಸವಿಯುವಂಥದ್ದು, ಪ್ರತಿಯೊಬ್ಬರಿಗೂ ಸವಿಯುತ್ತೆ. ಏನಂತ ಚಿಕ್ಕ ವಯಸ್ಸಲ್ಲಿ ಎಷ್ಟು ಸವಿದ್ರೆ ಅಷ್ಟು ಬೆಳವಣಿಗೆ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಆ ಬೆಳವಣಿಗೆ ಆಗುವಂಥ ಶಕ್ತಿ ಚಿಕ್ಕ ವಯಸ್ಸಲ್ಲಿ ಇರುತ್ತೆ. ವಯಸ್ಸಾಗ್ತಾ ಏನಾಗುತ್ತೆ ಅಷ್ಟೊಂದು ಶಕ್ತಿ ಇರಲ್ಲ ದೇಹದಲ್ಲಿ, ಗೊತ್ತಾಯ್ತಲ್ಲ. ರೀಜನರೇಷನ್ ಅಂಡ್ ಡಿಜನರೇಷನ್ ಅಂತ ಹೇಳಿ. ಡಿಜನರೇಷನ್ ಅಂದ್ರೆ ಸವೆತಾಗುವಂಥದ್ದು, ರೀಜನರೇಷನ್ ಮತ್ತೆ ಬೆಳವಣಿಗೆ ಆಗುವಂಥದ್ದು. ಸೊ ಆ ರೀಜನರೇಷನ್ ಕೆಪಾಸಿಟಿ ಅದು ಕಡಿಮೆ ಆಗ್ತಾ ಬರ್ತವೆ, ಕಡಿಮೆ ಆಗ್ತಾ ಬರ್ತವೆ ವಯಸ್ಸಾಗ್ತಾ ಇರ್ತದೆ. ಏನಾಗುತ್ತೆ ಸವೆತ ಆಗ್ತಾ ಇರುತ್ತೆ, ಬಟ್ ಅಷ್ಟು ಬೆಳವಣಿಗೆ ಆಗಲ್ಲ, ಗೊತ್ತಾಯ್ತಿಲ್ಲ ನಿಮಗೆ. ಸೊ ಹಂಗಾಗಿ ನಾವು ಸವೆತ ಹಾಕ್ದಂಗೆ ನೋಡ್ಕೋಬೇಕು. ಸವೆತ ಹಾಕ್ದಂಗೆ ನೋಡ್ಕೊಳಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ನಿಮ್ದು ಮಾಮೂಲಿ ಬಸ್ದು, ಲಾರಿದು, ನಿಮ್ ಕಾರ್ದು, 2 ವೀಲರ್ದು ಚಕ್ರ ಇರುತ್ತೆ ನೋಡಿ, ನೀವು ಜಾಸ್ತಿ ಉಪಯೋಗಿಸಷ್ಟು ಜಾಸ್ತಿ ಸವೆತ್ ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಜಾಸ್ತಿ ಸವೆತ ಹಾಕ್ದಂಗೆ ನೋಡ್ಕೋಬೇಕಪ್ಪ ಅಂತ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ತೀರಾ ಲಾಂಗ್ ಟರ್ಮ್ ನಿಂತ್ಕೊಳ್ಳೋದು, ತೀರಾ ಜಾಸ್ತಿ ಇರೋ ನಡೆಯೋದು, ಚಕ್ರಮಟ್ಟ ಹಾಕೋದು, ಉಗ್ಗ ಕೂತ್ಕೊಳ್ಳೋದು, ಎಷ್ಟಾದಷ್ಟು ಅವಾಯ್ಡ್ ಮಾಡ್ಬೇಕು. ಮಂಡಿಗೆ ಸವೆತ ಆಗುವಂತಹ ಪೋಸ್ಟರ್ಸ್, ಸವೆತ ಆಗುವಂತಹ ಕೆಲಸಗಳನ್ನ ಎಷ್ಟಾದಷ್ಟು ಅವಾಯ್ಡ್ ಮಾಡ್ಬೇಕು. ಒಂದು. ಎರಡನೇದು, ದೇಹ ತೂಕನ ಕಂಟ್ರೋಲ್ ಇಟ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಒಬೆಸಿಟಿ ಇರ್ತಾರೆ ನೋಡಿ, ಸಪೋಸ್ ನೀವು ನಾರ್ಮಲ್ಗಿಂತ ಒಂದು 5 kg ಜಾಸ್ತಿ ಇದ್ದೀರಾ ಅಂತ ಅನ್ಕೊಳ್ಳಿ. ಏನು 5 kg ಅಷ್ಟೇ ಅನ್ಕೋಬಹುದು, ಆದ್ರೆ ಅದು 5 kg ಪ್ರತಿ ದಿವಸ ನಿಮ್ಮ ಮಂಡಿ ಮೇಲೆ ಪ್ರತಿ ದಿವಸ ಬೀಳ್ತಾ ಇರೋದ ನೀವು ನೆನ್ಪಿಟ್ಕೋಬೇಕಲ್ವಾ. ಒಬ್ಬ ಶಾಲೆಗೆ ಹೋಗೋ ಹುಡುಗನ್ಗೆ ಒಂದು ಬ್ಯಾಗ್ ಕೊಟ್ರೆ ಅವನ್ಗೆ ಅದು 5 kg ಸ್ವಲ್ಪ ಏನೋ ಒಂದು 1 ಕಿಲೋಮೀಟರ್ ಅಥವಾ ಒಂದು ಫ್ಯೂ ಮೀಟರ್ಸ್ ಎತ್ಕೊಂಡು ಹೋಗ್ತಾನೆ. ಅದೇ ಬ್ಯಾಗ್ನ ನೀವು ಇಡೀ ದಿವಸ ಎತ್ಕೊಂಡ್ರಪ್ಪ, ಇಡೀ ವಾರ ಇಟ್ಕೊಂಡಿರೋ, ಇಡೀ ತಿಂಗಳು, ಇಡೀ ವರ್ಷ ಇಟ್ಕೊಂಡಿರೋ ಬೆನ್ನಲ್ಲಿ ಅಂದ್ರೆ ಅವ್ನಿಗೆ ಎಷ್ಟು ತೊಂದರೆ ಆಗುತ್ತೆ, ಎಷ್ಟು ನೋವಾಗುತ್ತೆ, ಕಷ್ಟ ಆಗುತ್ತಲ್ವ. ಅದೇ ರೀತಿ ದೇಹ ಕೂಡ ಬರೀ 5 kg ಜಾಸ್ತಿ ಇದೀವಿ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ದೇಹ ತೂಕನ ಕಂಪಲ್ಸರಿ ಕಡಿಮೆ ಮಾಡಬೇಕು, ಗೊತ್ತಾಯ್ತಲ್ಲ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ. ಅದು ಜೊತೆಗೆ ಅಪ್ಪ ಅಮ್ಮಂದ್ರಿಗೆ ಏನಾದ್ರು ಮಂಡಿ ನೋವಿತ್ತು, ನೀವು ಪ್ರಿಕಾಷನರಿ ಮೆಜರ್ಸ್ ಇವಾಗಿಂದಾನೆ ಮಂಡಿ ಸವೆತಕ್ಕೆ ಆಗದೆ ಇರ್ತಾರೆ ಏನೇನು ಅಂತೆಲ್ಲ ಪ್ರಿಕಾಷನ್ಸ್ ತೊಗೊಳ್ಬೇಕಾಗತ್ತೆ, ಗೊತ್ತಾಯ್ತಲ್ಲ. ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ಪಿಕ್ಚರಲ್ಲಿ. ನೋಡಿ, ನಾರ್ಮಲ್ ಆಗಿ ಮಂಡಿ ಈ ತರ ಸರ್ಫೇಸ್ ಸ್ಮೂತ್ ಆಗಿರುತ್ತೆ, ಬ್ಲೂ ಕಲರ್ ಕಾಣೋದಲ್ಲ ಸರ್ಫೇಸ್, ಮಂಡಿ ಸರ್ಫೇಸ್ ಸ್ಮೂತ್ ಆಗುತ್ತೆ. ಸವೆತ ಅಂದ್ರೆ ಏನಂತಂದ್ರೆ ನೋಡಿ ಈ ತರ ಆಗುತ್ತೆ ನೋಡಿ, ಇಲ್ಲೆಲ್ಲ ಜಾಯಿಂಟ್ ಸರ್ಫೇಸ್ ಎಲ್ಲ ಕಿತ್ಕೊಂಡು ಹೋಗಿದೆ, ಸ್ಪೇಸ್ ಎಲ್ಲ ನ್ಯಾರೋವಿಂಗ್ ಆಗ್ಬಿಟ್ಟಿದೆ, ಈ ತರ ಆಗ್ಬಿಡುತ್ತೆ. ಇದನ್ನೇ ಮಂಡಿ ಸವೆತ ಅಂತ ಹೇಳುವಂಥದ್ದು. ನಿಮ್ಗೆ ಇದ್ರ ಇನ್ನೊಂದು ಪಿಕ್ಚರ್ ಅಲ್ಲಿ ತೋರಿಸ್ಬೇಕು ಅಂತಂದ್ರೆ ನೋಡಿ, ಇಲ್ಲಿದೆ ನೋಡಿ, ನಾರ್ಮಲ್ ಆಗಿ ಈ ತರ ಸ್ಮೂತ್ ಆಗಿರುತ್ತೆ ಸರ್ಫೇಸ್, ಮಂಡಿ ಸರ್ಫೇಸ್, ಹೌದಲ್ಲ. ಸೊ ವಯಸ್ಸು ಆಗ್ತಾ ಸ್ವಲ್ಪ ಸವೆತ ಶುರುವಾಗುತ್ತೆ. ಈ ತರ ಸ್ವಲ್ಪ ಸವೆತ ಇದ್ದಾಗಲೇ ಅದನ್ನ ರೆಕಗ್ನೈಸ್ ಮಾಡಿ ಅರ್ಲಿ ಸ್ಟೇಜ್ ಅಲ್ಲಿ ಡಾಕ್ಟರ್ ತೋರಿಸಿದ್ರೆ ಅದು ಎಕ್ಸ್ರೇ ತೆಗೆದು ನೋಡ್ಬಿಟ್ಟು ಅದಕ್ಕೆ ಬೇಕಾದಂತ ಕೆಲವು ಒಳ್ಳೆ ಮಾತ್ರೆಗಳನ್ನು ಕೊಟ್ಬಿಟ್ರೆ ಇದನ್ನ ಫಿಲಪ್ ಆಗ್ಬಿಡುತ್ತೆ ಅರ್ಲಿ ಸ್ಟೇಜ್ ಅಲ್ಲಿ. ಒಂದ್ ವೇಳೆ ನೀವು ಬಿಟ್ಬಿಟ್ಟು ಈ ತರ ತೀರಾ ಜಾಸ್ತಿ ಸೋದ್ಬಿಡ್ತು ಅನ್ಕೊಳ್ಳಿ, ಈ ತರ ತೀರಾ ಜಾಸ್ತಿ ಆದಾಗ ಕಷ್ಟ. ತೀರಾ ಜಾಸ್ತಿ ಆದಾಗ ಮಾತ್ರೆಗಳಲ್ಲೇ ಕಡಿಮೆ ಆಗುವಂತ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಅವಾಗ ನಾವು ಮೇಜರ್ ಆಪರೇಷನ್ ಹೋಗ್ಬೇಕಾಗತ್ತೆ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಥರ ಆಪರೇಷನ್ ಬೇಕಾಗ್ಬೋದು. ಸೊ ಜಾಣತನ ಅಂದ್ರೆ ಏನಪ್ಪಾ ಅಂದ್ರೆ ಈ ತರ ಶುರುವಲ್ಲಿದ್ದಾಗಲೇ
ಅಲ್ವಾ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಶುರುವಲ್ಲಿದ್ದಾಗಲೇ ಡಾಕ್ಟರ್ಗೆ ತೋರಿಸ್ಬಿಟ್ಟು ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಜಾಣತನ. ಅರ್ಥ ಆಯ್ತಲ್ಲ ನಿಮ್ಗೆ ಹೇಳಿದ್ದು. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳ್ತೀನಿ. ಈಗ ಮಂಡಿ ನೋವಿಗೆ ಒಂದು ಯಾವಾಗಲೂ ಹೇಳಿದಂಗೆ ವೆಯ್ಟ್ ಕಡಿಮೆ ಮಾಡುವಂಥದ್ದು, ಎರಡನೇದು ಮಂಡಿಗೆ ಜಾಸ್ತಿ ಸ್ಟ್ರೈನ್ ಆಗದೆ ನೋಡ್ಕೊಳ್ಳುವಂಥದ್ದು, ಇನ್ನೊಂದು ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಕೆಲವು ಅಲ್ಟ್ರಾಸೌಂಡ್ IFT ಅಂತಿದೆ, ಲೇಸರ್ ಅಂತಿದೆ. ಅದನ್ನ ಟ್ರೀಟ್ಮೆಂಟ್ ತೊಗೊಂಡ್ರೆ ನೋವು ಊತ ಎಲ್ಲ ಸಾಕಷ್ಟು ಕಂಟ್ರೋಲಿಗೆ ಬರುತ್ತೆ. ಇನ್ನೊಂದು ಕೆಲವು ಎಕ್ಸಸೈಸ್, ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ತೊಡೆ ಮಾಂಸ ಗಟ್ಟಿ ಹಾಕಿ ಕೆಲವು ವ್ಯಾಯಾಮಗಳು ಬರ್ತವೆ. ವ್ಯಾಯಾಮಗಳು ರೆಗ್ಯುಲರ್ ಆಗಿ ಮಾಡಬೇಕು. ವ್ಯಾಯಾಮ ರೆಗ್ಯುಲರ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ತೊಡೆ ಮಾಂಸ ಗಟ್ಟಿ ಆಗುತ್ತೆ. ಅವನಿಗೆ ಓಡಾಡುವಾಗ, ನಿಂತ್ಕೊಂಡಾಗ, ಕೂತ್ಕೊಂಡಾಗೆಲ್ಲ ದೇಹ ತೂಕ ಎಲ್ಲ ಮಾಂಸಗಂಡುಗಳು ತೊಗೊಂಡ್ಬಿಡುತ್ತೆ. ಮಂಡಿ ಮೇಲೆ ಜಾಸ್ತಿ ಲೋಡ್ ಬೀಳಲ್ಲ, ಆಟೋಮೆಟಿಕ್ ಆಗಿ ಮಂಡಿ ಸವೆತ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಕೆಲವು ಮಾತ್ರೆಗಳು, ನೋವಿಗೆ ಮಾತ್ರೆಗಳು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ತಗೋಬೇಕು, ಬಟ್ ತೀರಾ ಜಾಸ್ತಿ ತೊಗೊಳಕ್ ಹೋಗ್ಬಾರ್ದು. ನಿಮ್ಗೆ ಗೊತ್ತಲ್ಲ, ನೋವು ನಿವಾರಕಗಳು ಅನಾಲ್ಸಿಕ್ಸ್ ಅಂತ ಏನ್ ಹೇಳ್ತೀವಿ, ಪೇನ್ ಕಿಲ್ಲರ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಅವಶ್ಯಕತೆ ಇದ್ದಾಗ ತೀರಾ ಜಾಸ್ತಿ ನೋವು ಇದೆಯಪ್ಪ ತಡ್ಕೊಳಕ್ ಆಗಲ್ಲ ಅಂದಾಗ ಮಾತ್ರ ತೊಗೊಳ್ಬೇಕು ಹೊರತು ರುಟೀನ್ ಆಗಿ ಯಾವಾಗಲೂ ತೊಗೊಳಕ್ ಹೋಗ್ಬಾರ್ದು. ಗೊತ್ತೇ ನಿಮ್ಗೆ ಅದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ಅಷ್ಟೊಂದು ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸ್ವಲ್ಪ ಡ್ಯೂರೇಷನ್ ತೊಗೊಂಡ್ರೆ ಏನಂತ ಏನು ತೊಂದರೆ. ಕೆಲವು ಪೇಷಂಟ್ಸ್ಗೆಲ್ಲ ಭಯ, ಕಿಡ್ನಿ ತೊಂದರೆ ಆಗುತ್ತಂತೆ, ಡಾಕ್ಟರ್ ಅದಾಗತ್ತಂತೆ, ಇದಾಗತ್ತಂತೆ, ಸೈಡ್ ಎಫೆಕ್ಟ್ಸ್ ಅಂತ. ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಸ್ವಲ್ಪ ಪೇನ್ ನ ನೋಡ್ಕೊಂಡು, ಅವಶ್ಯಕತೆ ನೋಡ್ಕೊಂಡು ಸ್ವಲ್ಪ ಪೇನ್ಗೆ ಜಾಸ್ತಿ ಇದ್ದಾಗ ಮಾತ್ರೆಗಳು ತಗೋಬಹುದು. ಇನ್ನೊಂದು ಮಂಡಿ ಸರ್ಫೇಸ್ ಬೆಳವಣಿಗೆ ಕೆಲವು ಒಳ್ಳೆ ಮಾತ್ರೆಗಳಿದೆ. ಅದಕ್ಕೆ ಗ್ಲೂಕೋಸಿನ್ ಸಲ್ಫೇಟ್ ಅಂತ ಹೇಳ್ತೀವಿ, ಕಾಂಡ್ರಟಿನ್ ಸಲ್ಫೇಟ್ ಅಂತ ಹೇಳ್ತೀವಿ. ಅದು ಕಾಂಡ್ರೋ ಪ್ರೊಟೆಕ್ಟಿವ್ಸ್ ನಾವು ಸರ್ಫೇಸ್ ತೋರಿಸಿದ್ಮೇಲೆ ಅವೆಲ್ಲ ಸೌತೆ ಅಂತ ಅದನ್ನ ಬೆಳವಣಿಗೆ ಆಗಂತ ಬೆಳವಣಿಗೆ ಬೇಕಾದಂತಹ ಆಹಾರಾಂಶ ಇರುವಂಥದ್ದು ನ್ಯೂಟ್ರಿಷನ್ ಸಪ್ಲಿಮೆಂಟ್ ತರ ಕೆಲವು ಮಾತ್ರೆಗಳಿದೆ. ಅದನ್ನ ಸ್ವಲ್ಪ ಲಾಂಗ್ ಟರ್ಮ್ ತಗೋಬೇಕಾಗತ್ತೆ. ಒಂದು ತಿಂಗಳಿಂದ 2 ತಿಂಗಳು 3 ತಿಂಗಳೆಲ್ಲ ಬೇಕಾಗತ್ತೆ. ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ತೊಗೊಳೋದು ಬಹಳ ಒಳ್ಳೇದು ಅಂತಲ್ಲ. ಸೊ ನುರಿತ ವೈದ್ಯರಿಗೆ ಬೇಗ ತೋರಿಸ್ಬೇಕು. ಅವ್ರು ಎಕ್ಸ್ರೇ ಮಾಡಿ ನೋಡ್ತಾರೆ ಎಷ್ಟು ಸೌತಾಗಿದೆ, ಎಲ್ಲಿ ಸೌತಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಕರೆಕ್ಟ್ ಅಡ್ವೈಸ್ ಮಾಡಿ ಆ ಪ್ರಕಾರ ಮಾತ್ರೆಗಳನ್ನ ತೊಗೊಂಡ್ರೆ ಒಳ್ಳೇದು ಇನ್ಶೂರೆನ್ಸ್ ಸ್ಟೇಜ್ ಅಲ್ಲಿ. ಇನ್ನೂ ಒಳ್ಳೆ ಇಂಜೆಕ್ಷನ್ಸ್ ಬಂದಿದೆ. ಕೆಲವು ಮಂಡಿಗೆ ಕೊಡುವಂಥದ್ದು ಇಂಜೆಕ್ಷನ್ಸ್ ಬಂದಿದೆ. ಎಷ್ಟೊಂದು ಥರದ ಇಂಜೆಕ್ಷನ್ಸ್ ಇದೆ. ಆ ಇಂಜೆಕ್ಷನ್ಸ್ ಕೆಲಸ ಏನಪ್ಪಾ ಅಂತಂದ್ರೆ ದಟ್ ವಿಲ್ ಸೈನೋವಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳಿ ಸೈನೋವಿಯಲ್ ಮಂಡಿ ಜಾಯಿಂಟ್ ಒಳಗೆ ಕೊಡುವಂತಹ ಇಂಜೆಕ್ಷನ್. ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ ಆ ಸರ್ಫೇಸ್ ಅದೇ ಸೈನೋವಿಯಲ್ ಫ್ಲೂಯಿಡ್ ಇರುತ್ತಲ್ಲ, ಸ್ವಲ್ಪ ಡ್ಯಾಮೇಜ್ ಆದ್ರೆ ಅದು ಸ್ವಲ್ಪ ಕವರ್ ಅಪ್ ಆಗುತ್ತೆ, ಜೊತೆಗೆ ಹೊಸ ಸೈನೋವಿಯಲ್ ಫ್ಲೂಯಿಡ್ ಕೊಟ್ಟಂಗಾಗುತ್ತೆ ಜಾಯಿಂಟ್. ಹಂಗಾಗಿ ಏನಾಗುತ್ತೆ, ಜಾಯಿಂಟ್ ಪೇಯ್ನು, ಇನ್ಫ್ಲಮೇಷನ್, ನೋವಾಗುವಂಥದ್ದು, ಮಂಡಿ ಸವೆತ ಆದಷ್ಟು ಕಂಟ್ರೋಲಿಗೆ ಬರುತ್ತೆ, ಬಹಳ ಅನುಕೂಲನ ಆಗುತ್ತೆ. ಅದು ಕೂಡ ಅರ್ಲಿ ಸ್ಟೇಜ್ ಅಲ್ಲಿ ಕೊಡ್ಬೋದು. ತೀರಾ ಜಾಸ್ತಿ ಮಂಡಿ ಈತ ನಡೀತಿರ್ತಾರೆ ಕೆಲವರು, ಆ ಥರ ಟೈಮಲ್ಲಿ ಕೊಟ್ಟರೆ ಉಪಯೋಗ ಆಗಲ್ಲ. ಅರ್ಲಿ ಸ್ಟೇಜ್ ಅಲ್ಲಿ ಮಂಡಿ ನೋವಿಗೆ, ಮಂಡಿ ಸವೆತಕ್ಕೆ ಅಂತಾನೆ ಕೆಲವು ಇಂಜೆಕ್ಷನ್ಸ್ ಇದೆ. ಅರ್ಲಿ ಸ್ಟೇಜ್ ತಗೊಂಡ್ರೆ ಖಂಡಿತ ಉಪಯೋಗ ಆಗುತ್ತೆ. ಬಟ್ ತೀರಾ ಜಾಸ್ತಿಯಾಗಿ ಯಾವ್ದಾದ್ರು ಕಂಟ್ರೋಲಿಗೆ ಬರಲ್ಲ ಅಂದ್ರೆ ಲಾಸ್ಟ್ ಸ್ಟೇಜ್ ಇಸ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಜಾಯಿಂಟ್ನೇ ರಿಪ್ಲೇಸ್ ಮಾಡಬೇಕಾದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳುವಂಥದ್ದು ಅದು ಲಾಸ್ಟ್ ಸ್ಟೇಜ್ಗೆ. ಅದಕ್ಕೆ ಮುಂಚೆ ನಾನು ನಿಮಗೆ ಎಸ್ಪೆಷಲಿ ರೂರಲ್ ಪೇಷಂಟ್ಸ್ ಅಂತೀವಲ್ಲ, ಪಾಪ ಹಳ್ಳಿ ವರ್ಗದವ್ರಿಗೆಲ್ಲ ದುಡ್ಡಿಗೆಲ್ಲ ಬಹಳ ಸಮಸ್ಯೆ ಇರುತ್ತೆ. ಅವರ ಹಣದ ವ್ಯವಸ್ಥೆ ಬಹಳ ಆರ್ಥಿಕ ವ್ಯವಸ್ಥೆ ಬಹಳ ಕಷ್ಟದಲ್ಲಿ ಇರ್ತಾರೆ ಪಾಪ. ಹಾಗಾಗಿ ಅವ್ರಿಗೆ ಆಪರೇಷನ್ ದಂಗ ಒಂದೇ ಸರಿ ಹೋಗೋದು ಬೇಡ. ಖಂಡಿತವಾಗಲೂ ಬಿಗಿನಿಂಗ್ ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳುವಂತೆ ಒಳ್ಳೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಂಡು, ಅದಕ್ಕೆ ಎಕ್ಸಸೈಸ್ ಮಾಡಿ ದೇಹದ ತೂಕ ಕಡಿಮೆ ಮಾಡಿಕೊಂಡು, ಮಂಡಿ ಚಿಪ್ಸ್ ಹೋಗ್ತಾಗಿರೋ ಕೆಲವು ವ್ಯಾಯಾಮಗಳು, ಫಿಸಿಯೋಥೆರಪಿ, ಎಕ್ಸಸೈಸ್, ನೀ ಕ್ಯಾಪ್ ಅವನ್ನೆಲ್ಲ ಉಪಯೋಗಿಸ್ಕೊಂಡು ಜಾಸ್ತಿ ಆಗೋದನ್ನ ಖಂಡಿತ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ಎಲ್ಲ ರೀತಿ ಒಳ್ಳೇದಾಗತ್ತೆ. ಎಲ್ಲರೂ ಆರೋಗ್ಯದಿಂದ ಇರಿ, ಖುಷಿಯಾಗಿರಿ. ನಾನು ಡಾಕ್ಟರ್ ವಿ ಮುರಳೀಧರ ಅಂತ ಅವಾಗಲೇ ಹೇಳಿದಂಗೆ ಎಷ್ಟೊಂದು ಈ ರೀತಿಯ ಯೂಟ್ಯೂಬ್ ವಿಡಿಯೋಸ್ ಮಾಡಿದ್ದೀನಿ. 40-45 ತನಕ ವಿಡಿಯೋಸ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಆರೋಗ್ಯದಿಂದ ಇರಿ, ಖುಷಿಯಾಗಿರಿ, ಸಂತೋಷವಾಗಿ.